ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಟ್ಟಡ ಕಾರ್ಮಿಕರು ನಮ್ಮ ದೇಶದ ಏಳಿಗೆಗೆ ಶ್ರಮಿಸುತ್ತಿರುವ ಕಾಯಕ ಯೋಗಿಗಳು, ದೈಹಿಕ ಶ್ರಮದಿಂದ ನಿತ್ಯ ದುಡಿಯುವ ಶ್ರಮಜೀವಿಗಳು, ಕೃಷಿಯ ನಂತರ ದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡುತ್ತಿರುವ ಶ್ರಮಿಕ ವರ್ಗದವರು, ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ವರ್ಗದಲ್ಲಿ ಲಕ್ಷಾಂತರ ಕಾರ್ಮಿಕರು ದುಡಿಯುತ್ತಿದ್ದಾರೆ. ಈ ಅಸಂಘಟಿತ ಕಾರ್ಮಿಕರ ಹಿತರಕ್ಷಣೆಯ ಜವಾಬ್ದಾರಿ ಸರ್ಕಾರದಾಗಿದೆ. ಇದನ್ನ ಮನಗಂಡ ರಾಜ್ಯ ಸರ್ಕಾರವು 2007ರಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ನಿಧಿಯನ್ನ ಸ್ಥಾಪಿಸಲಾಯಿತು. ಈ ಮೂಲಕ ಕೇಂದ್ರ ಸರ್ಕಾರದ ಕಾರ್ಮಿಕರಿಗಾಗಿಯೇ ಸ್ಥಾಪಿಸಲಾಗಿರುವ ಎಲ್ಲಾ ಕಾಯ್ದೆಗಳನ್ನ ಯಥಾವತ್ತಾಗಿ ಜಾರಿಗೆ ತರುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿತು. ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರು ಮತ್ತು ಅವರ ಅವಲಂಬಿತರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯಾದ್ಯಂತ ಮುನ್ನೆಚ್ಚರಿಕಾ ಆರೋಗ್ಯ ತಪಾಸಣಾ ಹಾಗೂ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡಲಾಗುತ್ತಿದೆ. ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ಈ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ಶಿಬಿರದ ಸೌಲಭ್ಯ ಪಡೆದುಕೊಳ್ಳಬಹುದಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರ ಕಾರ್ಮಿಕರ ಮೇಲಿನ ಕಾಳಜಿ ಹಿನ್ನೆಲೆ ಈ ಆರೋಗ್ಯ ತಪಾಸಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ. ಮಧುಗಿರಿ ಡಿವಿಷನ್ ವ್ಯಾಪ್ತಿಯ ಮಧುಗಿರಿ, ಪಾವಗಡ, ಕೊರಟಗೆರೆ ಹಾಗೂ ಸಿರಾ ತಾಲೂಕುಗಳಲ್ಲಿಯೂ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜನೆ ಮಾಡಲಾಗಿದ್ದು, ಶಿಬಿರಗಳು ಯಶಸ್ವಿಯಾಗಿ ನಡೀತಾ ಇದೆ. ಶಿಬಿರದಲ್ಲಿ ದೈಹಿಕ ಪರೀಕ್ಷೆ, ವೈದ್ಯರ ಸಮಾಲೋಚನೆ, ಸಿಬಿಸಿ, ಎಎಸ್ಆರ್, ಲಿವರ್ ಕಾರ್ಯ ಪರೀಕ್ಷೆ ಸೇರಿ ಅಗತ್ಯ ಆರೋಗ್ಯ ತಪಾಸಣೆಗಳನ್ನ ನಡೆಸಲಾಗ್ತಾ ಇದೆ. ಈಗ ನಿಮ್ಮೂರಿಗೆ ಈಗ ಆರೋಗ್ಯ ಶಿಬಿರ ಅಂತ ಹೇಳಿ ಇವತ್ತು ನಿಮ್ಮೂರಿಗೆ ಬಂದಿದ್ದಾರೆ ಇವತ್ತು ಅಲ್ವಾ? ಈಗ ನೀವು ಒಬ್ಬರೇ ಬಂದಿದ್ರೆ ನಿಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ? ಅದು ಈಗ ಏನು ಗೊತ್ತಾ, ನಿಮ್ಮೊಬ್ಬರಿಗೆ ಅಂತೆಲ್ಲ ಇದು ಇರೋದು ಚೆಕಪ್. ಇಡೀ ನಿಮ್ಮ ಫ್ಯಾಮಿಲಿ ಏನಿದ್ರು ಫ್ಯಾಮಿಲಿ ಎಲ್ಲರಿಗೂ ಸಮೇತ ಇದನ್ನ ಸರ್ಕಾರ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಇದು 20 ಚೆಕಪ್ ಮಾಡಲಿಕ್ಕೆ ಅಂತೇಳಿ ನಿಮ್ಗೆ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ? ದಯವಿಟ್ಟು ನೀವು ಮಾಡಿಸ್ಕೊಂಡು ನಿಮ್ಮ ಫ್ಯಾಮಿಲಿ, ನೀವು ಎಷ್ಟು ಜನ ಇದ್ದೀರಾ ಫ್ಯಾಮಿಲಿಲಿ? ಇಬ್ಬಿದ್ದೀರಾ? ಯಾರು ನಿಮ್ಮ ಮಿಸ್ಸಸ್ ಅವರು? ದಯವಿಟ್ಟು ನೀವು ಮರೆಯಲೇ ನಿಮ್ಮ ಮಿಸ್ಸಸ್ಸು ತೋರಿಸಿ. ಯಾಕೆಂತ ಗೊತ್ತಾ, ನೀವು ಬೆಳಿಗ್ಗೆ ಕೆಲಸ ಮಾಡ್ತಾ ಇರ್ತೀರ, ನೀವು ಗೊತ್ತಾನೆ ಯಾವುದೋ ಕಾಯಿಲೆ ಐತೆ ಅಂತ ಗೊತ್ತಾಗಲ್ಲ. ಇದರಲ್ಲಿ 20 ಚೆಕಪ್ ಇರೋದ್ರಿಂದ ಇದು ಫ್ರೀ ಚೆಕಪ್ಪು. ನೀವು ಯಾರು ಇಲ್ಲಿ ದುಡ್ಡು ಪಡೆಯನ್ನು ಕೇಳಿದಿರಾ? ಫ್ರೀ ತಾನೇ ಇದು ಫ್ರೀ ಇರೋದ್ರಿಂದ ನಿಮ್ಮ ಮನೆ ಮಕ್ಕಳಿಗೆ ಬಂದೈತೆ. ದಯವಿಟ್ಟು ಬೇರೆಯವರು ಈಗ ಹೇಳ್ತಾರೆ, ಓ ಅಪ್ಪ ಹೇಳ್ತಾರೆ ಆ ಥರ ಆಗುತ್ತೆ ಈ ಥರ ಅಂತ, ದಯವಿಟ್ಟು ಮಾತು ಕೇಳ್ಕೋಬೇಡಿ. ಗೊತ್ತಾನೆ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಹಾಗಾಗಿ ದಯವಿಟ್ಟು ಚೆಕಪ್ ಮಾಡಿಸ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಗಾರೆ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಯಾರು ಇವತ್ತು ಕಟ್ಟಡ ಕಾರ್ಮಿಕರು ಕಾರ್ಡ್ ಇದೆಯೋ ಅವ್ರಿಗೂ ಸಮೇತ ಹೇಳಿ ಈ ಥರ ಚೆಕಪ್ ಮಾಡ್ತಾಯಿದ್ದಾರೆ, ದಯವಿಟ್ಟು ಮಾಡಿಸ್ಕೊಳ್ಳಿ, ಒಳ್ಳೇದಾಗುತ್ತೆ ಅಂತೇಳಿ. ಇದು ನಿಮಗೆ ವಿತಿನ್ ಸೆಕೆಂಡಲ್ಲಿ ನಿಮಗೆ ನಿಮ್ಮ ಮೊಬೈಲ್ಗೂ ಸಮೇತ ನಿಮಗೆ ಏನು ರಿಪೋರ್ಟ್ ಬರುತ್ತೆ. ಜೊತೆಗೆ ಮ್ಯಾನ್ಯಲ್ ಸಮೇತ ತಂದು ಇದೇ ಜಾಗಕ್ಕೆ ಬಂದು ನಿಮಗೆ ಫೋನ್ ಮಾಡಿ ನಿಮಗೆ ರಿಪೋರ್ಟನ್ನು ತಲುಪಿಸ್ತಾರೆ. ಓಕೆನಾ? ಅವತ್ತು ಡಾಕ್ಟರ್ ಸಮೇತ ಬರ್ತಾರೆ. ಏನಾದ್ರು ನಿಮ್ಗೆ ಕಾಯಿಲೆ ಇದ್ದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡಿ ಈ ಥರ ಮಾಡ್ಕೊಳ್ಳಿ, ಮುಂದಿನ ನೀವು ಚಿಕಿತ್ಸೆ ಇದು ಪಡ್ಕೊಳ್ಳಿ ಅಂತೇಳಿ ನಿಮ್ಗೆ ಹೇಳ್ತಾರೆ. ಓಕೆನಲ್ವಾ? ದಯವಿಟ್ಟು ನೀವು ಅಕ್ಕಪಕ್ಕದವ್ರು ಹೇಳ್ಬೇಕು, ನೀವು ಇದನ್ನು ಸರಿನಾ ಹೇಳಿ ಕಳಿಸ್ಕೊಡಿ ಇವತ್ತಿಗೆ. ಪರೀಕ್ಷಾ ಫಲಿತಾಂಶಗಳ ಆಧಾರದ ಮೇಲೆ ಆರೋಗ್ಯಕರ ಜೀವನ ಶೈಲಿ, ದಿನಚರಿ ಬದಲಾವಣೆ ಹಾಗೂ ಆರೋಗ್ಯ ನಿರ್ವಹಣೆ ಕುರಿತು ಅಗತ್ಯ ಮಾರ್ಗದರ್ಶನ ಹಾಗೂ ತರಬೇತಿ ಕೊಡಲಾಗ್ತಾ ಇದೆ. ಹೃದಯ ಸಂಬಂಧಿ ಕಾಯಿಲೆ, ಸಕ್ಕರೆ ಕಾಯಿಲೆ ಸೇರಿ ವಿವಿಧ ಆರೋಗ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ಪಡೆಯಲು ಈ ಮುನ್ನೆಚ್ಚರಿಕಾ ಆರೋಗ್ಯ ತಪಾಸಣೆ ಸಹಕಾರಿಯಾಗುತ್ತೆ. ಶಿಬಿರಕ್ಕೆ ಆಗಮಿಸುವ ನೋಂದಾಯಿತ ಕಾರ್ಮಿಕರು ಮಂಡಳಿಯಿಂದ ನೀಡಲಾದ ನೋಂದಣಿ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ತರಬೇಕು. ಅವಲಂಬಿತರು ರೇಷನ್ ಕಾರ್ಡ್ನ ಪ್ರತಿಯನ್ನ ಸಲ್ಲಿಸಬೇಕಾಗಿದೆ. ಹೀಗಾಗಿ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ಆರೋಗ್ಯ ತಪಾಸಣಾ ಶಿಬಿರಗಳ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಮನವಿ ಮಾಡಿದ್ದಾರೆ. ಈ ಬಗ್ಗೆ ನವ ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರು ಆದ ಶ್ರೀ ಎಸ್.ಡಿ. ನಾಗರಾಜು ಸಿದ್ದನಗಟ್ಟಿ ಮಾತನಾಡಿ, ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ಆರೋಗ್ಯ ತಪಾಸಣಾ ಶಿಬಿರಗಳ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಸ್.ಡಿ. ನಾಗರಾಜು, ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷರು. ಈಗಾಗಲೇ ನಮ್ಮ
ತುಮಕೂರು ಜಿಲ್ಲೆ ಮಧುಗಿರಿ ಡಿವಿಷನಲ್ಲಿ ಕಟ್ಟಡ ಕಾರ್ಮಿಕರು ಅಂದರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಇವತ್ತು ನಮ್ಮ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರು ಇವತ್ತು ಮನೆಗೆ ಇವತ್ತು ಈ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಂಘಟನೆ ವತಿಯಿಂದ ನಮ್ಮೆಲ್ಲ ಕಾರ್ಮಿಕರುಗಳಿಗೂ ಮತ್ತು ಅವರ ಅವಲಂಬಿತರಿಗೆ ನಾವು ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಮನೆ ಮಕ್ಕಳಿಗೆ ಬಂದಿದೆ ಉಚಿತ ಆರೋಗ್ಯ ಶಿಬಿರ. ಯಾಕೆಂದರೆ ಆರೋಗ್ಯವೇ ಭಾಗ್ಯ. ಅದರಿಂದ ದಯವಿಟ್ಟು ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿಯವರು ಬಂದು ಈ ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ನಿಮ್ಮ ಚೆಕಪ್ಪನ್ನು ಮಾಡಿಸ್ಕೊಂಡು ಮುಂದೆ ಬರ್ತಕ್ಕಂಥ ಕಾಯಿಲೆಗಳನ್ನು ಅವಾಯ್ಡ್ ಮಾಡಿಕೊಂಡು ನೀವು ಇವತ್ತು ಒಳ್ಳೆಯ ಹೆಲ್ತನ್ನು ಹಿಡ್ಕೋಬೇಕು ಅಂತೇಳಿ ಇದನ್ನು ಮನಗೊಂಡು ನಮ್ಮ ಕಾರ್ಮಿಕ ಇಲಾಖೆ, ಅದರಲ್ಲೂ ನಮ್ಮ ಮಾನ್ಯ ಸಚಿವ ಸಂತೋಷ್ ಲಾಡ್ ಅವರು ಇದೊಂದು ನಿಮಗೆ ಸೌಲಭ್ಯ ಕೊಡ್ತಿದ್ದಾರೆ. ಈ ಸೌಲಭ್ಯವನ್ನು ಸರ್ಕಾರದಿಂದ ಬರ್ತಕ್ಕಂಥ ಉಚಿತ, ಇದರಲ್ಲಿ ಯಾವುದೇ ಥರದಲ್ಲಿ ಹಣ ಇಲ್ಲ, ಸರಿನಾ. ನಿಮಗೆ 20 ಚೆಕಪ್ಪನ್ನು ಈ ಚೆಕಪ್ಪಲ್ಲಿ ಮಾಡ್ತಾಯಿದ್ದಾರೆ. ಆಗ ಈ ರಿಪೋರ್ಟ್ ಸಮೇತ ಮ್ಯಾನ್ಯುವಲ್ಗೆ ಬರ್ತಾಯಿದೆ, ನಿಮ್ಮ ಮೊಬೈಲ್ಗೆ ಸಮೇತ ಬರುತ್ತೆ. ಮ್ಯಾನ್ಯುವಲಿಗೆ ನಿಮ್ಮ ಜಾಗಕ್ಕೆ ಬಂದು ಈ ರಿಪೋರ್ಟನ್ನು ತೋರಿಸೋಂಥ ಕೆಲಸನ ಇವತ್ತು ಸರ್ಕಾರ ಮಾಡ್ತಾಯಿದೆ. ಹಾಗಾಗಿ ಇದು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು. ದಯವಿಟ್ಟು ಕಾರ್ಮಿಕರು, ನೋಂದಾಯಿತ ಕಟ್ಟಡ ಕಾರ್ಮಿಕರು ಮತ್ತು ಅವಲಂಬಿತ ಇದನ್ನು ಬಳಸ್ಕೋಬೇಕಿದು. ನೋಡಿ, ನಿಮ್ಮ ಮನೆ ಬಾಗಿಲಿಗೆ ಬಂದು, ನಿಮ್ಮ ಊರಿಗೆ ಬಂದು, ನೀವಿರೋ ಸ್ಥಳಕ್ಕೆ ಬಂದು ನೋಡಿ, ಉಚಿತ ಆರೋಗ್ಯ ಶಿಬಿರ ಅಂದರೆ ಈ ಶಿಬಿರದಲ್ಲಿ 20 ಥರದ ಚೆಕಪ್ಗಳನ್ನು ಮಾಡ್ತಾಯಿದ್ದಾರೆ. ಇದರ ಬ್ರೂಚರ್ಸಲ್ಲಿ ಯಾವ ಚೆಕಪ್ ಇದೆ ಅಂತೇಳಿ ನಿಮಗೆ ಇದರ ಸಂಪೂರ್ಣ ಮಾಹಿತಿ ಇದೆ. ಈ ಕಾರ್ಮಿಕರಿಗೆ ಕೆಲವರಿಗೆ ಇದ್ದಿರಲ್ಲ ಅನಿಸುತ್ತೆ. ಇದ್ರ ಬಗ್ಗೆ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳುಗಳಿಗೆ ತೋರಿಸಿ. ಇದರಲ್ಲಿ 20 ಚೆಕಪ್ ಇದೆ. ಕಣ್ಣು, ಕಿವಿ, ಮೂಗು ಇತ್ಯಾದಿಗಳು ಚೆಕಪ್ಪಲ್ಲಿದೆ. ಹಾಗಾಗಿ ದಯವಿಟ್ಟು ಈ ಸದುಪಯೋಗವನ್ನು ಎಲ್ಲ ಕಾರ್ಮಿಕರು ಸದುಪಯೋಗಪಡಿಸಿಕೊಳ್ಳಿ. ಕಾರಣ ಏನು ಅಂದರೆ, ನಮ್ಮ ಮಾನ್ಯ ಸಚಿವರು ನೋಡಿ, ಈ ಮೊನ್ನೆ ಮಂತ್ರಿಮಂಡಲ ಚೇಂಜ್ ಆಯಿತು. ಅದರಲ್ಲಿ ನೋಡಿ ತಿರ್ಗಾ ನಮ್ಮ ಮಾನ್ಯ ಸಚಿವರಿಗೆ ತಿರ್ಗಾ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದರಲ್ಲೂ ಕಾರ್ಮಿಕ ಸಚಿವರಿಗೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಹೆಚ್ಚು ಮಾಡಬೇಕಲ್ಲ ನಾವೆಲ್ಲರೂ. ಕಾರ್ಮಿಕರ ಬಗ್ಗೆ ಇರೋ ಕಾಳಜಿ, ಅವ್ರಿಗೆ ಕಾರ್ಮಿಕರಿಗಾಗಿ ಮಾಡ್ತಕ್ಕಂಥ ಸವಲತ್ತುಗಳನ್ನು ಮನೆ ಬಾಗಿಲು ತರಿಸ್ಕೊಟ್ಟ ಕಾರ್ಮಿಕರುಗಳಿಗೆ ಕೊಡ್ತಾ ಇದ್ದಾರೆ. ಎಕ್ಸಾಂಪಲ್ ನೋಡಿ, ಇವತ್ತು ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಸರ್ ಅವರು ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಆಕ್ಸಿಡೆಂಟ್ ಆದರೆ 5 ಲಕ್ಷ ಇತ್ತು ಮುಂಚೆ, ಅದನ್ನು ಇವತ್ತು 10 ಲಕ್ಷ ಮಾಡಿದ್ದಾರೆ. ಡೆತ್ ಇವತ್ತು ಕಾರ್ಮಿಕ ಏನಾರು ಇವತ್ತು ಸರ್ಕಲಲ್ಲಿ ಹೋಗ್ತಾ ಬಂದ ಜಾಗದಲ್ಲಿ ಡೆತ್ ಆದರೆ ಅದು 75,000 ದುಡ್ಡು ಇವತ್ತು 1 ಲಕ್ಷ ದುಡ್ಡು ಮಾಡಿದ್ದಾರೆ. ಇದೇ ರೀತಿ ಎಲ್ಲದೂ ಸಮೇತ ನಮ್ಮ ಕಾರ್ಮಿಕರಲ್ಲಿ ಮನಗೊಂಡು ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಇವತ್ತು ಕಾರ್ಮಿಕರಿಗೆ ಅನುಕೂಲ ಮಾಡಲೇಬೇಕು ಅಂತೇಳಿ ದೃಷ್ಟಿಯಿಂದ ಇವತ್ತು ಈಗ ಮನೆ ಬಾಗಿಲಿಗೆ ಇವತ್ತು ಆರೋಗ್ಯ ಶಿಬಿರಕ್ಕೆ ಇವತ್ತು ಮಾಡಿಕೊಡ್ತಾ ಇದೆ. ಜೊತೆಗೆ MMU ಅಂದರೆ ಮೊಬೈಲ್ ಯೂನಿಟ್ ಒಂದು ಸಮೇತ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಅದರಲ್ಲಿ ನಿಮಗೆ ಚೆಕಪ್ ಮಾಡಿಸ್ಕೊಂಡ್ರೆ ಅದರಲ್ಲೂ ಸಮೇತ ನಿಮಗೆ ಉಚಿತ ಮೆಡಿಸಿನ್ ಸಮೇತ ಕೊಡ್ತಾ ಇದೆ. ನೀವು ಇದರಲ್ಲಿ ಚೆಕಪ್ ಮಾಡಿಸ್ಕೊಂಡು ಅಲ್ಲಿ ರಿಪೋರ್ಟ್ ಕೊಟ್ಟರು ಸಮೇತ ನಿಮಗೆ ಉಚಿತವಾಗಿ ನಿಮಗೆ ಅದನ್ನು ಸಮೇತ ನಿಮಗೆ ಇವತ್ತು ಮಾನ್ಯ ಸಚಿವರು ಇವತ್ತು ನಮ್ಮ ಕಾರ್ಮಿಕರಿಗೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಬರೀ ಕಟ್ಟಡ ಕಾರ್ಮಿಕರಲ್ಲ, ಅಸಂಘಟಿತ ಕಾರ್ಮಿಕರು ಸಮೇತ ಇವತ್ತು ಅವರಿಗೆ ಇವತ್ತು ಬದ್ಧತೆ ವಹಿಸತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಕಾರ್ಮಿಕ ಸಚಿವರಾದ ಮಾನ್ಯ ಶ್ರೀಯುತ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರೆ. ಈ 2ನೇ ಬಾರಿ ಸಚಿವರಾಗಿದ್ದಾರೆ. ಹಾಗಾಗಿ ಎಲ್ಲ ಕಾರ್ಮಿಕರು ಇವತ್ತು ನಾವು ಅವ್ರಿಗೆ ಅಭಿನಂದನೆ ಸೂಚಿಸಬೇಕಾಗಿದೆ. ಜೊತೆಗೆ ನೋಡಿ, ಕೆಲವು ಏನಾಗಿದೆ ಅಂದರೆ, ಕೆಲವು ಜನಗಳು ಇದ್ರ ಬಗ್ಗೆ ಹೂವು ಮಾತಾಡ್ತಾರೆ. ಏನು ಇದರಲ್ಲಿ ಭಾಳ ಇದು ಬೋಗಸ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಕಿವಿಗೊಡಬೇಡಿ ಯಾರು ಕಾರ್ಮಿಕರುಗಳೇ. ಯಾಕೆಂದರೆ ಹೋದ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಸಮೇತ ಚೆಕಪ್ ಮಾಡಿದ್ದಾರೆ, ಈಗ ಸಮೇತ ಮಾಡ್ತಾ ಇದ್ದಾರೆ, ಸರಿನಾ. ಹಾಗಾಗಿ ದಯವಿಟ್ಟು ನೀವು ಕಾರ್ಮಿಕರು ಬೇರೆ ಈ ಮಾತುಗಳು ಕಿವಿಗೊಡಕ್ಕೆ ಹೋಗಬೇಡಿ. ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಸರ್ಕಾರನೇ ಮಾಡಿದ್ದು, ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಇದು ಮಾಡ್ತಕ್ಕಂಥ ನಿಮ್ಮ ಶಿಸ್ತು ಹಣದಲ್ಲಿ ಇವತ್ತು ಹೇಗೆ ಕಟ್ಟಿದ್ದೀವಿ ನಾವು, ಆ ಹಣದಲ್ಲೇ ಇವತ್ತು ನಿಮಗೆ ಅದೇ ದುಡ್ಡನ್ನು ಇವತ್ತು ಕೆರೆ ಚಿಲ್ಲಿ ಅನ್ನೋ ರೀತಿ ಕಾರ್ಮಿಕ ಸಚಿವರು ಇವತ್ತು ನಿಮಗಾಗಿ ಇವತ್ತು ಈ ಸೌಲಭ್ಯನ ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಹೂವುಗಳಿಗಾಗಲಿ ಯಾರೇ ಮಾಡಿಸ್ಕೋಬೇಡಿ ಅಂತೇಳಿ ಕಾರ್ಮಿಕರುಗಳಿಗೆ, ನಿಮಗೆ ಬುದ್ಧಿ ಕೆಲವರಿಗೆ ಹೇಳಿಕೆ ಜಾಸ್ತಿ ಕೇಳ್ತೀರಾ, ದಯವಿಟ್ಟು ಕೇಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದು ನಮ್ಮದು ಆಗಲ್ಲ, ಯಾರ್ದು ಅಲ್ಲ, ಇದು ನಿಮ್ಮ ದುಡ್ಡು, ನಿಮ್ಮ ಸೆಸ್ಸಂತ ಬಂದಿರತಕ್ಕಂಥ ಆ ದುಡ್ಡನ್ನು ಇವತ್ತು ತೆಗೆದು ನಿಮಗೆ ಅದನ್ನು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು. ಹಾಗಾಗಿ ಮೊಬೈಲ್ ಯೂನಿಟ್ ಆಗ್ಬೋದು, ಏನಿವತ್ತು ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ಅಂತೇಳಿ ಇವತ್ತು ಏನಿವತ್ತು ಈಗ ಗಾಡಿ ಇವತ್ತು ನಿಮ್ಮಲ್ಲಿ ಊರಲ್ಲಿ ಮಾಡ್ತಾ ಇದೆಯೋ ಅದು ಚೆಕಪ್ ಸಮೇತ ಇದೆ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳ್ಳಿ. ಕೆಲವರು ಇದನ್ನು ನಿಲ್ಲಿಸಬೇಕು ಅಂತೇಳಿ ಭಾಳನೇ ಪ್ರಯತ್ನ ಪಡ್ತಾರೆ. ಹಾಗಾಗಿ ದಯವಿಟ್ಟು ಯಾರು ಕಿವಿಗೊಡಕೋಬೇಡಿ ಕಾರ್ಮಿಕರುಗಳೇ. ನಿಮ್ಮ ಬುದ್ಧಿ ನಿಮ್ಮ ಕೈಲಿ ಇಟ್ಕೊಳ್ಳಿ. ಹೆಣ್ಮಕ್ಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು, ಇವತ್ತು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು, ಇಲ್ಲಿ ಏಜೆನ್ಸಿಗಾಗಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಏಜೆನ್ಸಿಗಳು ಸಮೇತ ಎಲ್ಲರಿಗೂ ಸಮೇತ ಅವ್ರ ಟೈಮಿಂಗ್ಸ್ ಅಲ್ಲದಲ್ಲೇ ಸಂಜೆ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಇವತ್ತು ಹೆಲ್ತ್ ಕ್ಯಾಪ್ ಇವತ್ತು ಮಾಡ್ಕೊಡ್ತಾ ಇದ್ದಾರೆ. ಯಾಕೆಂದರೆ ಕಾರ್ಮಿಕರಿಗೆ ಒಳ್ಳೆಯ ಅನುಕೂಲ ಆಗಲಿ. ಉದ್ದೇಶ ಏನು, ಕಾರ್ಮಿಕರು ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸಕ್ಕೆ ಹೋಗಿರ್ತಾರೆ, ಕೆಲಸಕ್ಕೆ ಸಂಜೆ ಬರ್ತಾರೆ ಮನೆಗೆ. ಹಾಗಾಗಿ ಅವತ್ತಿನ ಕೂಲಿ ಅವರಿಗೆ ಒಂದು ದಿವಸ ಕೂಲಿ ಹೋಗುತ್ತೆ ಇಲ್ಲಿ ಬಂದರೆ. ಹಾಗಾಗಿ ಸಂಜೆ 6 ಗಂಟೆ ಮೇಲೆ ಬಂತಾರೆ ಅಂತೇಳಿ ಸಂಜೆ 6 ಗಂಟೆ ಮೇಲೆ ಸಮೇತ ಮಾಡ್ತಿರೋ ಉದ್ದೇಶ ಇದೇ ಉದ್ದೇಶ ಬಿಟ್ಟರೆ ಬೇರೆ ಉದ್ದೇಶ ಬೇರೆ ಉದ್ದೇಶ ಇಲ್ಲ. ಹಾಗಾಗಿ ಏಜೆನ್ಸಿಯವರು ಎಲ್ಲ ಕಾರ್ಮಿಕರು ಸ್ಪಂದಿಸ್ತಾ ಇದ್ದಾರೆ. ಟೈಮಿಂಗ್ ಸರಿಯಾಗಿ ಇವತ್ತು ಅವರಿಗೆ ರಿಪೋರ್ಟ್ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇವತ್ತೇನು ಏಜೆನ್ಸಿಯರಾಗ್ಬೋದು, ಇವತ್ತು ನಮ್ಮ ಮಾನ್ಯ ಸಚಿವ ಸಂತೋಷ್ ಲಾಡ್ ಅವರು ನಮ್ಮ ಕಾರ್ಮಿಕ ಪರವಾಗಿ ಎಲ್ಲರಿಗೂ ನಾವು ವಂದನೆ ಹೇಳೋಕ್ಕೆ